5 ವಾರ ಆಗಿ ಹುಣ್ಣಿ ಒಳಗೆ ಮುಗಿಸ್ಬೇಕಂತೇಳಿ ನಾವು ಹಿರಿಯರು ಎಲ್ಲರೂ ಕೂಡಿ ನಮ್ಮೂರಿನ ದೈವ ಮಂಡಳಿ ಎಲ್ಲ ಕೂಡಿಕೊಂಡು ಇದನ್ನು ನೆರವೇರಿಸಿ ಆನಂತರ 5 ವಾರ ಎಡೆ ಕೊಡ್ತೀವಿ. ಆನಂತರ ಮಂಗಳವಾರ ಎಡೆ ಕೊಟ್ಟು ಬುಧವಾರ ದಿನ ಮನೆ ಅಡ್ಡಾಡಿ ಕೋನಮ್ಮ ದೇವಿ ಗುಡಿ ತುಂಬುವ ಕಾರ್ಯಕ್ರಮ ಮುಗಿಸಿ ಆನಂತರ ಗುಡಿ ಕೋನಮ್ಮ ದೇವಿಯ ಗುಡಿಯ ತಲುಪುತ್ತದೆ. ಆ ನಂತರ ಸಂಜೆ ಸಾಯಂಕಾಲ ನಾಟಕ ಇರುತ್ತದೆ. ಯಾಕಂದ್ರೆ ಮಂದಿಗತ್ತೆ ಹಂಗೆ ಪಾಲ್ಕಿ ತೊಗೊಂಡು ಊರಾಗ ಅಡ್ಡಾಡುವಂಥದ್ದಲ್ಲ. ಮೊದಲಿಗೆ ಅಲ್ಲಿ ರಂಗ ಹೊಯ್ದು ಆ ಕೋನಮ್ಮ ದೇವಿನ ಆ ಬೈದು ಮನೆಯಾಗಿದ್ದ ಒಬ್ಬ ಬಾಬದಾರ ಮನೆಯಾಗಿದ್ದ ಆಕಿನ ಕರ್ಕೊಂಡು ಪ್ರತಿಯೊಂದು ಮನೆಗೂ ಉಡಿ ತುಂಬಿಸುವಂಥ ಕಾರ್ಯಕ್ರಮ, ವಿಶೇಷವಾದಂಥ ಕಾರ್ಯಕ್ರಮ ಇದು ನಮ್ಮ ಸಾಳಗುಂದಿ ಗ್ರಾಮದಲ್ಲಿ. ಬಹುಶಃ ಇದು ನಮಗೆ ಗೊತ್ತಿಲ್ಲಂಗೆ ನಮ್ಮ ತಂದೆಯವರಿಗೆ ಬಂತು, ಅವ್ರ ಮುತ್ತಾರಿಗೆ ಬಂತು, ಭಾಳ ಹಳೆಯ ಜಾತ್ರೆ ಇದು. ಆ ಸಿಸ್ಟಮ್ ಇವತ್ತಿಗೂ ಕೂಡ ಅದೇ ಸಿಸ್ಟಮ್ದಾಗ ಈಗಾಗಲೇ ಸಾಳಗುಂದಿ ಗ್ರಾಮ ಆ ಕಡೆ ಈ ಕಡೆ ಆದದ ಕಾರಣಕ್ಕೆ ಈಗ ಹೊಲಗೊಳಾಗ ಮನೆ ಅದಾವ ಜಾಸ್ತಿ. ಅಲ್ಲಿಯೂ ಕೂಡ ಇದೇ ಪದ್ಧತಿ ಮ್ಯಾಗ ನಡೆಸ್ಕೊಂಡು ಹೊಂಟಿದ್ದಾರೆ ನಮ್ಮೂರು ಎಲ್ಲ ಯುವಕರು ಮಿತ್ರ ಸೇರಿ. ವಿಠಲ್ ಮೋದಿ ಮನೆ ಬಂತು, ಈ ಶಿವಲಿಂಗಪ್ಪ ಗೌಡ್ರ, ಶಿವನಪ್ಪ ಬಣಕಾರ, ಮುದಿಯಪ್ಪ ಎಲ್ಲ ಊರಿನ ಯುವಕರೆಲ್ಲ ವಿಶೇಷವಾಗಿ ಮೊದಲೇನು ನಾವು ಮಾಡ್ಕೊತ ಬಂದೀವಿ. ಅದಕ್ಕಿಂತ ಮೊದಲೇ ನಮ್ಮ ತಂದೆಯವ್ರು ಮಾಡಿದ್ರು, ಅದಕ್ಕಿಂತ ನಂತರ ನಮ್ಮ ಮಾವರು ಮಾಡಿದ್ರು, ಅದಕ್ಕಿಂತ ನಂತರ ನಾವು ಮಾಡಿದ್ದೀವಿ. ನಮ್ಮ ನಂತರ ಎಲ್ಲ ಯುವಕರು ಕೂಡಿ ಮಾಡಾಕತ್ತಾರ. ಆ ಪದ್ಧತಿಯಾಗಿ ಸ್ವಲ್ಪ ಬದಲಾವಣೆ ಮಾಡಿಲ್ಲ ಅನ್ನೋಂಥ ಒಂದು ವಿಶೇಷವಾಗಿ ಹೇಳ್ತಾರೆ.